ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದಪ್ಪ ಅಂತಂದರೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸರ್ವಿಸ್ಗಳು ಸ್ನೇಹಿತರೆ. ಆಧಾರ್ ಕಾರ್ಡ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಯಾವ ಸರ್ವಿಸ್ಗಳು ನಿಮಗೆ ಸಿಗುತ್ತವೆ, ಎಲ್ಲ ಸರ್ವಿಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಡೌಟ್ ಇರ್ಬೋದು, ಆಧಾರ್ ಕಾರ್ಡ್ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಯಾವ ಸರ್ವಿಸ್ ಸಿಗುತ್ತವೆ ಅಂತ ನಿಮಗೆ ಡೌಟ್ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲ ಸರ್ವಿಸ್ಗಳು ನಿಮಗೆ ನಾವು ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀವಿ ಸ್ನೇಹಿತರೆ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಕ್ಸಾಂಪಲ್ ಹೇಳ್ಬೇಕಾಗಿತ್ತಪ್ಪ ಅಂತಂದರೆ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡುವುದು ಮತ್ತು ಆಧಾರ್ ಕಾರ್ಡ್ನ ಅನ್ಲಾಕ್ ಮಾಡೋದು ಮತ್ತು ಲಾಕ್ ಮಾಡೋದು, ತಂಬು ಮತ್ತು ಆಧಾರ್ ಕಾರ್ಡ್ನ ಸೀಡಿಂಗ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡುವುದು, ಇನ್ನಿತರ ಹಲವಾರು ಸರ್ವಿಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಿದ್ದೀವಿ ಸ್ನೇಹಿತರೆ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಲೈವ್ ಆಗಿ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀವಿ, ಬನ್ನಿ. ನಿಮಗೆ ಇಷ್ಟವಾದ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ತಿದ್ದೇನೆ. ನೋಡಿ, ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡ ನಂತರ ಅಫಿಷಿಯಲ್ ವೆಬ್ಸೈಟ್ UID ಅಂತ ಟೈಪ್ ಮಾಡಿ. UID ಅಂತ ಟೈಪ್ ಮಾಡಿದಾಗ ಈ ರೀತಿಯಾಗಿ ಬರುತ್ತದೆ. UID AI ಟೈಪ್ ಮಾಡಿ, ಆಧಾರ್ ಅಂತ ಟೈಪ್ ಮಾಡ್ಬೋದು ಅಥವಾ UID ಅಂತ ಟೈಪ್ ಮಾಡ್ಬೋದು. ಅಫಿಷಿಯಲ್ ವೆಬ್ಸೈಟ್ನ ಈ ರೀತಿಯಾಗಿ ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಿಮಗೆ ಇಷ್ಟವಾದ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಳ್ಬೋದು. ಎಲ್ಲ ಲ್ಯಾಂಗ್ವೇಜಸ್ ಇರ್ತವೆ ಸ್ನೇಹಿತರೆ ಆಲ್ಮೋಸ್ಟು. ಅದರಿಂದ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಕೊಳ್ತಿದ್ದೇನೆ. ನೋಡಿ, ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡ ನಂತರ ಇದರಲ್ಲಿ ತುಂಬ ಸರ್ವಿಸ್ಗಳಿದ್ದಾವೆ ಸ್ನೇಹಿತರೆ. ಒಂದು ಸರ್ಟ್ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಗೊತ್ತಾಗಬಹುದು, ತುಂಬ ಸರ್ವಿಸ್ಗಳಿದ್ದಾವೆ. ಅದನ್ನು ಒಂದೊಂದು ಸರ್ವಿಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಇರುವುದಿಲ್ಲ. ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ. ನೋಡಿ, ಯಾವುದಾದ್ರೂ ಒಂದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಯಾವುದು ಕ್ಲಿಕ್ ಮಾಡಿದರೂ ಸೇಮ್ ಇದೇ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆ, ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಲಾಗಿನ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ನೋಡಿ, ಅದಕ್ಕಿಂತ ಮುಂಚೆ ಇವೆಲ್ಲ ಸರ್ವಿಸ್ಗಳು ಲಾಗಿನ್ ಆದ್ರೆ ಮಾತ್ರ ನಿಮಗೆ ಅಪ್ಲೈ ಆಗುತ್ತೆ ಸ್ನೇಹಿತರೆ. ನೀವು ಲಾಗಿನ್ ಆದ್ರೆ ಮಾತ್ರ ಇವೆಲ್ಲ ಸರ್ವಿಸ್ಗಳನ್ನು ಯೂಸ್ ಮಾಡ್ಬೋದು. ಆದ್ದರಿಂದ ಅದು ಮೇನ್ ಇರೋದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಸೊ ಒಂದೊಂದು ತೋರಿಸ್ತಾ ಇದ್ದೀನಿ ನೋಡಿರಿ. ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇದೆ, ಡೌನ್ಲೋಡ್ ಆಧಾರ್ ಇದೆ. ಇವೆಲ್ಲ ಸರ್ವಿಸ್ಗಳು ಲಾಗಿನ್ ಆಗಿ ನಿಮಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ನೋಡಿ, ಇಷ್ಟೇ ಅಲ್ಲ, ತುಂಬ ಸರ್ವಿಸ್ಗಳಿದ್ದಾವೆ ಸ್ನೇಹಿತರೆ. ನಾನು ನಿಮಗೆ ಬೇಸಿಕ್ಕಾಗಿ ತೋರಿಸ್ತಾ ಇರೋದು. ನೋಡಿ, ಇವಾಗ ಪ್ರೆಸೆಂಟ್ ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ನಾನು ಈಗ ಪ್ರೆಸೆಂಟ್ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಆಧಾರ್ ಕಾರ್ಡ್ ನಂಬರ್ ಹಾಕಿ ನಂತರ ಕ್ಯಾಪ್ಚಾವನ್ನು ಹಾಕಿ. ಕ್ಯಾಪ್ಚಾವು ನೋಡಿ ಹಾಕಿ ಸ್ನೇಹಿತರೆ, ಕರೆಕ್ಟಾಗಿರ್ಬೇಕು ಕ್ಯಾಪ್ಚಾವನ್ನು ನೋಡಿ ಹಾಕಿದ ತಕ್ಷಣ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಒಂದು OTP ಬರುತ್ತೆ. ನೀವು ಯಾವ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಇರೋ ನಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನಂಬರನ್ನು ಎಂಟ್ರಿ ಮಾಡಬೇಕು. ನೀವು ಆಧಾರ್ ಕಾರ್ಡ್ ಮಾಡಿಸುವಾಗ ಯಾವ ನಂಬರ್ ಕೊಟ್ಟಿರ್ತಿರಲ್ಲ ಆ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPನ ಎಂಟ್ರಿ ಮಾಡಿಕೊಂಡ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡ ನಂತರ ಸ್ವಲ್ಪ ಕಾಯಿರಿ ಸ್ನೇಹಿತರೆ. ಸ್ವಲ್ಪ ವೇಟ್ ಮಾಡಿದ ತಕ್ಷಣ ಅದು ಲಾಗಿನ್ ಆಗುತ್ತದೆ. ಲಾಗಿನ್ ಆದಾಗ ಈ ರೀತಿಯಾಗಿ ಕಾಣಿಸ್ತದೆ ಸ್ನೇಹಿತರೆ, ನೋಡಬಹುದು. ಈ ಪ್ರೆಸೆಂಟ್ ಲಾಗಿನ್ ಆಗ್ತಾ ಇದೆ. ಲಾಗಿನ್ ಆದಾಗ ಅದರಿಂದ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಲಾಗಿನ್ ಆಗ್ತಾಯಿದೆ. ಓಕೆ, ಲಾಗಿನ್ ಆಯಿತು. ನೋಡಿ, ಲಾಗಿನ್ ಆದ ನಂತರ ಇದರಲ್ಲಿ ಇವೆಲ್ಲ ಸರ್ವಿಸ್ಗಳು ಈ ಆಕ್ಸೆಸ್ ಸಿಗುತ್ತದೆ ಸ್ನೇಹಿತರೆ. ನೋಡಬಹುದು, ನಾವು ಯಾವಾಗ ಅಪ್ಡೇಟ್ ಮಾಡಿರ್ತೀವಿ ಅವೆಲ್ಲ ತೋರಿಸ್ತಾ ಇದೆ. ಕೆಳಗಡೆ ಅಪ್ಡೇಟ್ ಮಾಡಿದ ಡೇಟ್ ತೋರಿಸ್ತಾ ಇದೆ, ಮತ್ತು SIRN ನಂಬರ್ ತೋರಿಸ್ತಾ ಇದೆ, ಮತ್ತು ಅಪ್ಲಿಕೇಶನ್ ಏನು ಕಂಪ್ಲೀಟ್ ಆಗಿದೆಯಾ ಇಲ್ವೋ ಎಲ್ಲ ರೀತಿ ತೋರಿಸ್ತಾ ಇದೆ. ಇವಾಗ ಇವೆಲ್ಲ ಸರ್ವಿಸ್ ಒಂದೊಂದಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲು ನೋಡಿ, ನೀವು ಲಾಗಿನ್ ಆದಾಗ ಇಲ್ಲಿ ಮೇಲ್ಗಡೆ ನಿಮ್ಮ ಭಾವಚಿತ್ರ ಮತ್ತು ನಿಮ್ಮ ಡೀಟೇಲ್ಸ್ಗಳು ಓಪನ್ ಆಗುತ್ತವೆ. ನೋಡಬಹುದು, ಒಂದು ಸಾರಿ ಕ್ಲಿಕ್ ಮಾಡಿ ನಿಮ್ಮದು ಯಾವುದಲ್ಲ ಅಂತ. ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಡೇಟ್ ನೋಡಿ ಸ್ನೇಹಿತರೆ. ಇವಾಗ ಪ್ರತಿಯೊಬ್ಬರು 10 ವರ್ಷ ಮೇಲ್ಪಟ್ಟ ಮುಂಚೆ ಮಾಡಿಸಿದ್ದಿತ್ತಪ್ಪ ಅಂತಂದರೆ, ಆಧಾರ್ ಕಾರ್ಡ್ 10 ವರ್ಷ ಮುಂಚೆ ಮಾಡಿಸಿದ್ದಿತ್ತಪ್ಪ ಅಂತಂದರೆ ಅದು ಅಪ್ಡೇಟ್ ಮಾಡಿಸಲೇಬೇಕು ಸ್ನೇಹಿತರೆ. ನಾನು ಆಲ್ರೆಡಿ ಒಂದು ಸಾರಿ ಮಾಡಿಸಿದ್ದೀನಿ. ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ. 10 ವರ್ಷ ಮೇಲ್ಪಟ್ಟಿದ್ದವರು ಆಧಾರ್ ಕಾರ್ಡ್ ಒಮ್ಮೆ ಆದರೂ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಲೇಬೇಕು. ಇಲ್ಲಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬಂದಾಗುವ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಆದ್ದರಿಂದ ಡಾಕ್ಯುಮೆಂಟ್ ಅಪ್ಡೇಟ್ನ ಫ್ರೀಯಾಗಿ ಉಚಿತವಾಗಿ ನಿಮ್ಮ ಮೊಬೈಲ್ನಲ್ಲೇ ಮಾಡ್ಬೋದು. ನೋಡಿ, ಡಾಕ್ಯುಮೆಂಟ್ ಅಪ್ಡೇಟ್ ಮೇಲೆ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತದೆ. ನಿಮ್ಮ ಡೀಟೇಲ್ಸ್ ತೋರಿಸ್ತದೆ ಸ್ನೇಹಿತರೆ. ಅದರಲ್ಲಿ ನೀವು ಲಾಗಿನ್ ಆಗಿರೋ ಡೀಟೇಲ್ಸ್ ತೋರಿಸ್ತದೆ ಹಾಗೂ ಇನ್ನಿತರ ಎಲ್ಲ ತೋರಿಸ್ತದೆ. ನಂತರ ಡೌನ್ಲೋಡ್ಸ್ ಆಧಾರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಬೋದು. ಅಥವಾ ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಏನಾದರೂ PUC ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗಿತ್ತಪ್ಪ ಅಂದರೆ ಇದರಲ್ಲೇ PUC ಕಾರ್ಡ್ಗೂ ಅಪ್ಲೈ ಮಾಡ್ಬೋದು. PUC ಕಾರ್ಡ್ನ
ಏನೇನು ಸೌಲಭ್ಯ ಸಿಗುತ್ತೆ ಪಿ ಯು ಸಿ ಕಾರ್ಡ್ನಲ್ಲಿ ಅಂತ ಎಲ್ಲವೂ ತೋರಿಸಿದ್ದಾರೆ. ನೋಡಿ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸಿದ ಸ್ನೇಹಿತರೆ ಕ್ಲಿಯರಾಗಿ 50 ರೂಪಾಯಿ ಪೇಮೆಂಟ್ ಇರುತ್ತೆ. ಪಿ ಯು ಸಿ ಕಾರ್ಡಿಗೆ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕು. 50 ರೂಪಾಯಿ ಪೇಮೆಂಟ್ ಮಾಡಿದರೆ ನಿಮಗೆ ಪಿ ಯು ಸಿ ಕಾರ್ಡು ಪೋಸ್ಟ್ ಆಫೀಸಿಗೆ ಬರುತ್ತೆ ಸ್ನೇಹಿತರೆ. ನೀವು ಅದನ್ನು ಪಡೆಯಬಹುದು. ನೀವು ಯಾವ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಮಾಡಿರ್ತೀರಲ್ಲ ಆ ನಂಬರ್ಗೆ ಫೋನ್ ಹಚ್ತಾರೆ ಅಥವಾ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಅಡ್ರೆಸ್ಗೆ ಅವರು ಪೋಸ್ಟ್ಮೆನ್ ತಂದು ಕೊಡ್ತಾರೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಪಿ ಯು ಸಿ ಕಾರ್ಡ್ನ ಬುಕ್ ಮಾಡ್ಬೋದು. ಅಥವಾ ನೆಕ್ಸ್ಟ್ ಅಡ್ರೆಸ್ ಅಪ್ಡೇಟ್ ಮಾಡ್ಬೋದು ಸ್ನೇಹಿತರೆ. ಇದರಲ್ಲಿ ಉಚಿತವಾಗಿ ನೀವು ಅಡ್ರೆಸ್ ಅಪ್ಡೇಟ್ ಮಾಡ್ಬೋದು. ನೋಡಿ ನೀವು ಲಾಗಿನ್ ಆಗಿ ನಿಮ್ಮ ಮೊಬೈಲ್ನಲ್ಲಿಯೂ ಕೂಡ ಇದು ಸೇಮ್ ಇದೇ ಥರ ಇರುತ್ತೆ ಸ್ನೇಹಿತರೆ. ಮೊಬೈಲ್ನಲ್ಲಿಯೂ ಮಾಡ್ಬೋದು ಅಥವಾ ಸಿಸ್ಟಮ್ನಲ್ಲಿಯೂ ಮಾಡ್ಬೋದು. ನೋಡಿ ಅಡ್ರೆಸ್ನ 2 ರೀತಿಯಾಗಿ ಅಪ್ಡೇಟ್ ಮಾಡ್ಬೋದು ಸ್ನೇಹಿತರೆ. ಒಂದು ಹೆಡ್ ಆಫ್ ದ ಫ್ಯಾಮಿಲಿ, ನಿಮ್ಮ ತಂದೆ ಅಥವಾ ತಾಯಿ ಯಾರು ಇರ್ತಾರಲ್ಲ ಸ್ನೇಹಿತರೆ ಅವರ ಡಾಕ್ಯುಮೆಂಟು ಇರುವುದರಿಂದ ನೀವು ಅಪ್ಡೇಟ್ ಮಾಡ್ಬೋದು. ಅವರು ಏನಾದರೂ ಡಾಕ್ಯುಮೆಂಟ್ ಇತ್ತಪ್ಪ ಅಂದರೆ ನಿಮ್ಮ ರಿಲೇಷನ್ಸ್ ಅಂತ ಡಾಕ್ಯುಮೆಂಟ್ಸ್ ಇತ್ತಪ್ಪ ಅಂತಂದರೆ ಆ ಡಾಕ್ಯುಮೆಂಟ್ ಮೂಲಕ ನೀವು ಅಪ್ಡೇಟ್ ಮಾಡ್ಬೋದು ಅಡ್ರೆಸ್ನ. ಅಥವಾ ನಿಮ್ಮದೇ ಏನಾದರೂ ಡಾಕ್ಯುಮೆಂಟ್ಸ್ ಇತ್ತಪ್ಪ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಮೂಲಕನೂ ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಬೋದು. ಇವಾಗಂತೂ ತುಂಬ ಈಜಿ ಮಾಡಿದ್ದಾರೆ ಸ್ನೇಹಿತರೆ. ಎಲ್ಲ ರೀತಿಯಾಗಿ ಆಧಾರ್ ಕಾರ್ಡ್ನ ಈಜಿ ಮಾಡಿದ್ದಾರೆ, ನೀವು ಗಮನಿಸಬಹುದು. ನೋಡಿ ಈ ರೀತಿಯಾಗಿ ಅಪ್ಡೇಟ್ ಮಾಡ್ಬೋದು ಎಲ್ಲ ರೀತಿ. ಮುಂದಿನ ಸರ್ವಿಸ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಮುಂದಿನ ಸರ್ವಿಸ್ ಯಾವ ರೀತಿ ಅಂತಂದರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ನೀವು ಈ ಥರ ಇಬ್ಬರು ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ನಲ್ಲಿ ತುಂಬ ವಿಡಿಯೋಗಳು ಆಗ್ತಾ ಇರ್ತೀವಿ ಸ್ನೇಹಿತರೆ. ನೀವು ಒಂದು ಸಾರಿ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಬಹುದು. ನೋಡಿ ಈ ರೀತಿಯಾಗಿರುತ್ತೆ. ನಂತರ ಬ್ಯಾಕ್ ಬಂದು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಬೋದು. ನೋಡಿ ಸ್ನೇಹಿತರೆ, ಒಂದು ಸಾರಿ ಲಾಗಿನ್ ಆದರೆ ನೀವು ಈ ಎಲ್ಲ ಸರ್ವಿಸ್ಗಳನ್ನು ಒಮ್ಮೆಲೇ ಪಡಿಬೋದು. ಬ್ಯಾಂಕ್ ಸ್ಟೇಟಸ್ನ ಈಸಿಯಾಗಿ ಚೆಕ್ ಮಾಡಿಕೊಳ್ಬೋದು. ಯಾವ ಬ್ಯಾಂಕಿಗೆ ಲಿಂಕ್ ಇದೆ, ಅಕೌಂಟ್ ಸೀಡಿಂಗ್ ಆ್ಯಕ್ಟಿವ್ ಇದೆಯಾ ಇನ್ಯಾಕ್ಟಿವ್ ಇದೆಯಾ ಆ್ಯಕ್ಟಿವ್ ಇದೆಯಾ ನೋಡಿಕೊಳ್ಬೋದು. ಅಥವಾ ನಿಮ್ಮ ಬ್ಯಾಂಕ್ ಯಾವುದು ಬ್ಯಾಂಕ್ ನೇಮ್ ಸೀಡಿಂಗ್ ಆಗಿರುತ್ತಲ್ಲ ಬ್ಯಾಂಕ್ ನೇಮ್ನ ನೋಡಿಕೊಳ್ಬೋದು. ನಿಮ್ಮ ಆಧಾರ್ ಕಾರ್ಡ್ನ ಕೊನೆಯ 4 ಅಕ್ಷರ ನೋಡಿಕೊಳ್ಬೋದು. ನೋಡಿ ನಿಮ್ಮ ಅಪ್ಡೇಟ್ ಆಗಿರುವ ಡೇಟ್, ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರುತ್ತಲ್ಲ ಯಾವ ಡೇಟ್ಗೆ ಲಿಂಕ್ ಆಗಿರುತ್ತೆ ನಿಮ್ಮ ಬ್ಯಾಂಕಿಗೆ ಸೀಡಿಂಗ್ ಅಂತ ಅದನ್ನು ಚೆಕ್ ಮಾಡಿಕೊಳ್ಬೋದು. ಇದಕ್ಕೆ ಯಾವುದೇ ದುಡ್ಡು ಕಟ್ಟೋದಿಲ್ಲ ಸ್ನೇಹಿತರೆ, ಫ್ರೀಯಾಗಿ ನೀವು ಚೆಕ್ ಮಾಡಿಕೊಳ್ಬೋದು. ನೀವು ಮನೆಯಲ್ಲೇ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಿಕೊಳ್ಬೋದು. ಇವೆಲ್ಲವೂ ಫ್ರೀನೇ ಆಗಿರುತ್ತೆ, ಆದರೆ ನಿಮಗೆ ಗೊತ್ತಿರಲ್ಲ ಸ್ನೇಹಿತರೆ. ಒಂದು ಸಾರಿ ನೀವು ಈ ರೀತಿಯಾಗಿ ನೋಡಿಕೊಳ್ಬೋದು. ಭಾಳ ಜನ ಸೀಡಿಂಗ್ ಇಲ್ಲ ಅಂತಾರಲ್ಲ, ಅಂಥವ್ರಿಗೆ ಈ ವಿಡಿಯೋನ ಕಳಿಸಿ ಅವರಿಗೆ ಗೊತ್ತಾಗ್ಬೋದು. ನೋಡಿ ಸ್ನೇಹಿತರೆ, ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಮೇನ್ ಇದೆ ಸ್ನೇಹಿತರೆ, ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬಿನ್ ಡನ್ ಅಂತಿದೆ. ಅಂದರೆ ಇವರ ಅಕೌಂಟಿಗೆ ಆಲ್ರೆಡಿ ಸೀಡಿಂಗ್ ಆಗಿದೆ ಅಂತ ಅರ್ಥ. ನೋಡಿ ನೆಕ್ಸ್ಟ್ ಸರ್ವಿಸ್ನ ಇವಾಗ ಓಪನ್ ಮಾಡಿಕೊಳ್ಳೋಣ. ನೆಕ್ಸ್ಟ್ ಯಾವ ಸರ್ವಿಸ್ ಬೇರೆ ಸಿಗುತ್ತೆ ಅಂತ ನೋಡೋಣ. ಓಕೆ, ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಗೆಟ್ ವರ್ಚುವಲ್ ಐಡಿನ ನೀವು ನೋಡಬಹುದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಲಾಕ್ ಅಥವಾ ಅನ್ಲಾಕ್. ನೋಡಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಆಗಿದೆ. ನೀವೇನಾದರೂ AIPS ಮೂಲಕ ಅಮೌಂಟ್ ತೆಗೆದುಕೊಳ್ಳೋರಾಗಿದ್ದರೆ ನಿಮಗೆ ಗೊತ್ತಿರಲಾರ್ದೆ ನಿಮ್ಗೆ ಅಮೌಂಟ್ ಕಟ್ಟಾಗ್ತಾ ಇದ್ದಂತ ಅಂದರೆ ನೀವು ಏನು ಮಾಡ್ಬೋದು, ನಿಮ್ಮ AIPSನ ಅಂದರೆ ನಿಮ್ಮ ತಂಬನ್ನ ಲಾಕ್ ಮಾಡಿಕೊಳ್ಬೋದು ಸ್ನೇಹಿತರೆ. ನೀವೇನಾದರೂ ಇದರಲ್ಲಿ ಲಾಕ್ ಮಾಡಿಕೊಂಡ್ರೆ ನೀವು ತಂಬೊತ್ತಿದಾಗ ನಿಮ್ಮ ಅಕೌಂಟ್ನಿಂದ ಅಮೌಂಟ್ ಕಟ್ಟಾಗೋದಿಲ್ಲ ಅಥವಾ AIPS ಅದಾಗೋದಿಲ್ಲ ಸ್ನೇಹಿತರೆ. ಆಧಾರ್ ಬೇಸ್ ಪೇಮೆಂಟ್ ಕಟ್ಟಾಗುತ್ತದೆ. ನೋಡಿ ಈ ರೀತಿಯಾಗಿ ಲಾಕ್ ಮಾಡಿಕೊಳ್ಬೋದು ಮತ್ತು ಅನ್ಲಾಕ್ ಮಾಡಿಕೊಳ್ಬೋದು. ನಿಮಗೆ ಯಾವಾಗ ಬೇಕು ಆವಾಗ ಲಾಕ್ ಮಾಡಿಕೊಳ್ಬೋದು ಸ್ನೇಹಿತರೆ. ಮತ್ತು ನಿಮಗೆ ಯಾವಾಗ ಅನ್ಲಾಕ್ ಮಾಡಬೇಕು ಅನಿಸುತ್ತೆ ಆವಾಗ ಅನ್ಲಾಕ್ ಮಾಡಿಕೊಳ್ಬೋದು. ಇದೊಂದು ಸರ್ವಿಸು ತುಂಬ ಉಪಯುಕ್ತವಾಗ್ತದೆ ಸ್ನೇಹಿತರೆ. ಹಾಗೂ ನೀವು ಆಧಾರ್ ಕಾರ್ಡ್ನ ಯಾವಾಗ ಯೂಸ್ ಮಾಡಿರ್ತೀರಿ, OTPನ ಕೊಟ್ಟಿರ್ತೀರಲ್ಲ, ಆ ಎಲ್ಲ ಡೀಟೇಲ್ಸ್ನ ಇದರಲ್ಲಿ ನೀವು ನೋಡಿಕೊಳ್ಬೋದು. ಯಾವ ಡೇಟ್ಲಿಂದ ಯಾವ ಡೇಟಿಗೆ ಬೇಕಾಗಿರುತ್ತೆ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ ಹಿಸ್ಟ್ರಿನ ಚೆಕ್ ಮಾಡಿಕೊಳ್ಬೋದು ಸ್ನೇಹಿತರೆ. ಇದರಲ್ಲಿ ತುಂಬ ಈಸಿ ಇದೆ. ನೋಡಿ ಒಂದು ಸರ್ತಿ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ನಾನು ಯಾವ OTPಗಳು ಕಳಿಸಿದ್ದೀನಿ ಮತ್ತು ಯಾವ ವೆಬ್ಸೈಟ್ ಯೂಸ್ ಮಾಡಿದ್ದೀನಿ, ತಂಬು ಎಷ್ಟು ಸರಿ ಯೂಸ್ ಮಾಡಿದ್ದೀನಿ ಮತ್ತು OTP ಎಷ್ಟು ಸರಿ ಯೂಸ್ ಮಾಡಿದ್ದೀನಿ, ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಡೀಟೇಲ್ಸ್ ಇದರಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಅಪ್ಪಿತಪ್ಪಿ ನಿಮ್ಮ ಅಕೌಂಟ್ನಲ್ಲಿ ಏನಾದರೂ ಅಮೌಂಟ್ ಕಟ್ಟಾಗಿತ್ತಪ್ಪ ಅಂದರೆ ಆಧಾರ್ ಬೇಸ್ಡ್ ಪೇಮೆಂಟ್ ಆಗಿತ್ತಪ್ಪ ಅಂದರೆ ಇದರ ಮೂಲಕ ನೀವು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ನೋಡಿ ಯಾವ ಡೇಟಿಗೆ ಯಾವ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಎಲ್ಲವೂ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟ ಏನಾದರೂ OTP ಬಂದಿತ್ತು, ಇನ್ನಿತರ ಯಾವುದಾದ್ರೂ ತಂಬು ಒತ್ತಿದ್ದೀರಿ ಅಥವಾ ಮೆಸೇಜ್ ಬಂದಿತ್ತು, ಆಧಾರ್ ಮೂಲಕ ನಿಮಗೆ ಅಮೌಂಟ್ ಏನಾದರೂ ಕಟ್ಟಾಗಿತ್ತಪ್ಪ ಅಂದರೆ ಇದರಲ್ಲೇ ನೀವು ಒಂದು ಸಾರಿ ಚೆಕ್ ಮಾಡಿಕೊಳ್ಬೋದು ಸ್ನೇಹಿತರೆ. ಈಸಿ ಇದೆ ಹಾಗೂ ಸೆಕ್ಯೂರಿಟಿ ತುಂಬ ಇದೆ ಸ್ನೇಹಿತರೆ. ಇದರಲ್ಲಿ ನೋಡಬಹುದು. ನಾನು ಟ್ರಾನ್ಸಾಕ್ಷನ್ಗಳು ಸುಮ್ಮನೆ ಎಕ್ಸಾಂಪಲ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ತಂಬು ಮೂಲಕನೂ ಇದೆ, OTP ಮೂಲಕನೂ ಇದೆ ಸ್ನೇಹಿತರೆ. ನಂತರ ನೀವು ಪೇಮೆಂಟ್ ಹಿಸ್ಟ್ರಿ ಚೆಕ್ ಮಾಡಿಕೊಳ್ಬೋದು ಇದರಲ್ಲಿ.
ನೋಡಿ ಪೇಮೆಂಟ್ ಹಿಸ್ಟ್ರಿ ಎಕ್ಸಾಂಪಲ್ ತೋರಿಸ್ತೀನಿ. ನಾನು ಯಾವುದೇ ಪೇಮೆಂಟ್ಗಳನ್ನು ಮಾಡಿಲ್ಲ ಇದರ ಮೂಲಕ, ಆಧಾರ್ ಕಾರ್ಡ್ ಮೂಲಕ. ನೀವೇನಾದರೂ ಅಪ್ಡೇಟ್ ಮಾಡುವಾಗ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡಿದ್ರಪ್ಪ ಅಂದರೆ ಇದರಲ್ಲಿ ಪೇಮೆಂಟ್ ಹಿಸ್ಟ್ರಿ ಇರುತ್ತೆ ಸ್ನೇಹಿತರೆ. ನೋಡಿ ನಾನು ಯಾವುದೇ ಪೇಮೆಂಟ್ ಮಾಡಿಲ್ಲ, ಆದ್ದರಿಂದ ಇದರಲ್ಲಿ ಯಾವುದೇ ಪೇಮೆಂಟ್ ಹಿಸ್ಟ್ರಿ ಇಲ್ಲ. ಆಧಾರ್ ಅಪ್ಡೇಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತದೆ. ನೀವು ಎಷ್ಟು ಸಾರಿ ಅಪ್ಡೇಟ್ ಮಾಡಿರ್ತೀರಲ್ಲ ಸ್ನೇಹಿತರೆ, ಆ ಎಷ್ಟು ಸಾರಿ ಅಪ್ಡೇಟ್ ಮಾಡಿರ್ತೀರಿ ಅಷ್ಟು ಸಾರಿ ಇಲ್ಲಿ ಕೆಳಗಡೆ ಓಪನ್ ಆಗುತ್ತದೆ. ನೀವು ಏನೇನು ಅಪ್ಡೇಟ್ ಮಾಡಿರ್ತೀರಿ ಆ ಅಪ್ಡೇಟ್ಸ್ನ ಇಲ್ಲಿ ಕೆಳಗಡೆ ತೋರಿಸ್ತದೆ ಸ್ನೇಹಿತರೆ. ನೋಡಬಹುದು, ನೀವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಅಪ್ಡೇಟ್ ಮಾಡಿರೋದು. ರೆಕಾರ್ಡ್ಸ್ ಅಂತ ಇದೆ ಇಲ್ಲಿ ಸೈಡ್ಗಡೆ 1ರಿಂದ 1 to 7 ಅಂತಿದೆ. ನಾನು ಆಲ್ಮೋಸ್ಟು 7 ಸಾರಿ ಅಪ್ಡೇಟ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಇದರಲ್ಲಿ ನೋಡಬಹುದು, ನೀವು ಎಷ್ಟು ಸಾರಿ ಅಪ್ಡೇಟ್ ಮಾಡಿರ್ತೀರ ಅಷ್ಟು ಸಾರಿನೂ ಇದರಲ್ಲಿ ತೋರಿಸ್ತದೆ. ನಿಮ್ಮ ಮೊಬೈಲ್ ನಂಬರ್ ಮೊದಲು ಯಾವುದಿತ್ತು, ಈಗ ಯಾವುದಿದೆ ಅಂತ ಎಲ್ಲವೂ ತೋರಿಸ್ತದೆ ಸ್ನೇಹಿತರೆ. ನೀವೇನೇನು ಅಪ್ಡೇಟ್ ಮಾಡಿರ್ತೀರಿ ಎಲ್ಲವೂ ಡೀಟೇಲ್ಸ್ನ ಇದರಲ್ಲಿ ಒಮ್ಮೆ ನೋಡಬಹುದು. ಹಾಗೂ ನಮ್ಮ ಇನ್ನಿತರ ವಿಡಿಯೋಗಳು ಬೇಕಾಗಿತ್ತಪ್ಪ ಅಂದರೆ ಸ್ನೇಹಿತರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಹಾಗೂ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಒಂದೊಂದು ಲೈಕ್ಸು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದರಿಂದ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ಗಳಲ್ಲಿ ತುಂಬ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬರಬೇಕಾಗಿತ್ತಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಆವಾಗ ಮಾತ್ರ ನಿಮಗೆ ನೋಟಿಫಿಕೇಷನ್ ಮೂಲಕ ನಮ್ಮ ವಿಡಿಯೋಗಳು ಬರ್ತವೆ. ಆ ವಿಡಿಯೋಗಳನ್ನು ನೋಡಿ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಆದ್ದರಿಂದ ಸಪೋರ್ಟ್ ಮಾಡಿ. ಧನ್ಯವಾದಗಳು.